ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ದುರ್ಗೇಶ್ ನಾಯ್ಕ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಿ ಬಿಜೆಪಿ ಜೆಡಿಎಸ್ ಬಹಳಷ್ಟು ಹೋರಾಟವನ್ನು ನಡೆಸ್ತಾ ಇದ್ದಾವೆ. ಅದರಲ್ಲೂ ಕೂಡ ಧರ್ಮಸ್ಥಳ ಚಲೋ ಅನ್ನುವಂಥ ಒಂದು ದೊಡ್ಡ ಹೋರಾಟವನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟವನ್ನು ತಂದೊಡ್ಡುವಂಥ ಕೆಲಸವನ್ನು ಮಾಡಿದ್ವು. ಅದರ ಜೊತೆಗೆ ಚಾಮುಂಡಿ ಬೆಟ್ಟದ ವಿಚಾರವೂ ಕೂಡ ಸಾಕಷ್ಟು ರಾಜ್ಯ ಸರ್ಕಾರದ ಒಂದು ನಡೆಗೆ ಸಾಕಷ್ಟು ಬಿಜೆಪಿ ಮತ್ತು ಜೆಡಿಎಸ್ ಅಸಮಾಧಾನವನ್ನು ಹೊರಹಾಕಿತ್ತು. ಅದರ ಜೊತೆಗೆ ಮದ್ದೂರಿನಲ್ಲಾದಂಥ ಗಣೇಶೋತ್ಸವದ ವಿಚಾರವೂ ಕೂಡ ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ಪಟ್ಟಿಯನ್ನು ತಂದುಕೊಟ್ಟಿದೆ. ಅದರ ಜೊತೆಗೆ ಇದೀಗ ಶಿವಾಜಿನಗರದ ಮೆಟ್ರೋ ನಿಲ್ದಾಣದ ಒಂದು ಹೆಸರು ಬದಲಾವಣೆ ವಿಚಾರ ಕೂಡ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಮುಳ್ಳಾಗಿದೆ. ಅದರ ಜೊತೆಗೆ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರವಾಗಿದೆ. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಜೆಡಿಎಸ್ ಒಂದು ದೊಡ್ಡ ಮಟ್ಟದ ಬೃಹತ್ ಸಮಾವೇಶಕ್ಕೆ ತಯಾರಿ ನಡೆಸ್ತಾ ಇದೆ. ಅದರಲ್ಲೂ ಕೂಡ ಮಂಡ್ಯ ಅಥವಾ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಬೃಹತ್ ಸಮಾವೇಶವನ್ನು ನಡೆಸುವ ಮೂಲಕ ಜೆಡಿಎಸ್ನ ಪಕ್ಷ ಸಂಘಟನೆ ಒಂದು ಕಡೆ ಆದರೆ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸುವ ನಿಟ್ಟಿನಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ದಳಪತಿಗಳು ಮುಂದಾಗ್ತಿದ್ದಾರೆ. ಅದರಲ್ಲೂ ಕೂಡ ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಅನ್ನುವಂಥದ್ದು ಬಹಳ ಸದ್ದು ಮಾಡ್ತಾ ಇದೆ. ಯಾಕಂದರೆ ರಾಜ್ಯದಲ್ಲಿ ಆಗ್ತಿರುವಂಥ ಹಿಂದೂಗಳ ಮೇಲೆ ಆಗ್ತಿರುವಂಥ ಹಲ್ಲೆಗಳ ವಿಚಾರವನ್ನು BJP JDS ರಾಜಕೀಯವಾಗಿ ಅಸ್ತ್ರವಾಗಿಕೊಂಡು ಸರ್ಕಾರದ ಮೇಲೆ ಆಕ್ರೋಶ ವಾಗ್ದಾಳಿಯನ್ನು ನಡೆಸ್ತಿರುವಂಥ ಕೆಲಸದಲ್ಲಿ ನಿರತವಾಗಿದೆ. ಅದರ ಜೊತೆಗೆ ಧರ್ಮಸ್ಥಳದಲ್ಲಿ SIT ಪ್ರಕರಣ SIT ತನಿಖೆ ಆಗ್ತಾ ಇದೆ. ಆ ಒಂದು SIT ವಿಚಾರವನ್ನು ಕೂಡ ಈ JDS ಮತ್ತು BJP ಬಹಳ ಅಸ್ತ್ರವಾಗಿ ಕೊಂಡಿದ್ದು. ಅದರ ಜೊತೆಗೆ ಧರ್ಮಸ್ಥಳ ಚಲೋ ಸತ್ಯಯಾತ್ರೆ ಅನ್ನುವಂಥ ಪಾದಯಾತ್ರೆಯನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಚಾಟಿ ಬೀಸುವ ಕೆಲಸವನ್ನು ಮಾಡಿದ್ದು. ಅದರ ಜೊತೆಗೆ DCM DK ಶಿವಕುಮಾರ್ ಹೇಳಿದಂಥ ಷಡ್ಯಂತ್ರದ ಹೇಳಿಕೆಯನ್ನು ಅಸ್ತ್ರವಾಗಿಸಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧವೇ ವಾಗ್ದಾಳಿಯನ್ನು ನಡೆಸಿದ್ವು. ಇದೀಗ ಮದ್ದೂರಿನ ಗಣೇಶೋತ್ಸವ ಗಲಾಟೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ DJ ಅನ್ನು ಹಾಕಬಾರದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಆದೇಶವನ್ನು ಮಾಡಿತ್ತು. ಅದರ ಜೊತೆಗೆ ಕಲ್ಲು ತೂರಾಟದ ವಿಚಾರವನ್ನು ರಾಜಕೀಯವಾಗಿ BJP ಬಳಸ್ಕೊಂಡಿದೆ ಅನ್ನುವಂಥ ಆರೋಪವನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಸಂಕಷ್ಟವನ್ನು ತಂದೊಡ್ಡುವಂಥ ಕೆಲಸವನ್ನೇನೋ ಮಾಡ್ತಾ ಇದೆ. ಇದರ ಜೊತೆಗೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವಂಥ ಮಾತನ್ನು ಕೂಡ DCM DK ಶಿವಕುಮಾರ್ ಹೇಳುವ ಮೂಲಕ ಮತ್ತಷ್ಟು BJP ನಾಯಕರಿಗೆ ಆಕ್ರೋಶಕ್ಕೆ ಕಾರಣರಾಗಿದ್ದರು. ಅದರ ಜೊತೆಗೆ ಈಗ ಶಿವಾಜಿನಗರ ಮೆಟ್ರೋ ನಿಲ್ದಾಣದ ಹೆಸರನ್ನು ಸೆಂಟ್ ಮೇರಿಸ್ ಅನ್ನುವಂಥ ಹೆಸರನ್ನು ಇಡ್ತೀವಿ ಅನ್ನುವಂಥ ಒಂದು ಶಿಫಾರಸನ್ನು ಮಾಡ್ತೀನಿ ಅನ್ನೋ ಮೂಲಕ CM ಸಿದ್ದರಾಮಯ್ಯ ಮತ್ತೊಂದು ಹಿಂದೂ ವಿರೋಧಿ ನಡೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ BJP ನಾಯಕರು ಮಾಡ್ತಿದ್ದಾರೆ. ಅದರ ಜೊತೆಗೆ ಮಹಾರಾಷ್ಟ್ರದ CM ಆಗಿರುವಂಥ ದೇವೇಂದ್ರ ಫಡ್ನವೀಸ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದರ ಜೊತೆಗೆ BJP ನಡೆಸಿರುವಂಥ ಹೋರಾಟ ಒಂದು ಕಡೆ ಆದರೆ JDS ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ಆಕ್ರೋಶವನ್ನು ಹೊರ ಹಾಕಬೇಕು ಅನ್ನುವ ನಿಟ್ಟಿನಲ್ಲಿ ಇದೀಗ ದೊಡ್ಡ ಮಟ್ಟದ ಒಂದು ಬೃಹತ್ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮದ್ದೂರಿನ ಗಲಭೆಯನ್ನು ಖಂಡಿಸಿ ಮಂಡ್ಯ ಅಥವಾ ಮೈಸೂರು ಭಾಗದಲ್ಲಿ HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡುವ ಮೂಲಕ ಆ ಭಾಗದಲ್ಲಿ JDSನ ಪಕ್ಷ ಸಂಘಟನೆಯನ್ನು ಗಟ್ಟಿಗೊಳಿಸಬೇಕು. ಅದರ ಜೊತೆಗೆ ಹಿಂದೂ ಮುಸ್ಲಿಂ ಅನ್ನುವಂಥ ಓಲೈಕ ರಾಜಕಾರಣ ಆಗ್ತಾ ಇದೆ, ಅದರ ವಿರುದ್ಧ ನಾವೆಲ್ಲ ಇದ್ದೇವೆ ಅನ್ನುವಂಥ ಒಂದು ಸ್ಪಷ್ಟವಾದ ನಿಲುವನ್ನು JDS ತೋರೋದಕ್ಕೆ ಈಗ ಮುಂದಾಗ್ತಿರುವಂಥದ್ದು. ಈ ಒಂದು ಎಲ್ಲ ಹೋರಾಟದ ಸಮಾವೇಶದ ಉಸ್ತುವಾರಿಯನ್ನು ನಿಖಿಲ್ ಕುಮಾರಸ್ವಾಮಿ ಅವರು ವಹಿಸಿಕೊಂಡಿರೋದ್ರಿಂದ ರಾಜ್ಯದಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಜನರೊಂದಿಗೆ ಜನತಾದಳ ಅನ್ನುವಂಥ ವಿಭಿನ್ನವಾದ ಕಾರ್ಯಕ್ರಮದ ಮೂಲಕ 70ಕ್ಕೂ ಹೆಚ್ಚು ಸಮಾವೇಶಗಳನ್ನು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಪಕ್ಷ ಸಂಘಟನೆ ನಡೆಸ್ತಿದ್ದಾರೆ. ಅದರ ಜೊತೆಗೆ ಪಕ್ಷದ ಸದಸ್ಯತ್ವ ನೋಂದಣಿಯನ್ನು ಕೂಡ ಈಗಾಗಲೇ ಹೆಚ್ಚಿಸಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ JDSನ ಪಕ್ಷ ಸಂಘಟನೆ ಸಕ್ರಿಯವಾಗಿ ಗುರುತಿಸಿಕೊಂಡಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಒಂದು ಬೃಹತ್ ಸಮಾವೇಶದ ಜವಾಬ್ದಾರಿಯನ್ನು HD ಕುಮಾರಸ್ವಾಮಿ ಅವರು ನೀಡಿರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಯಾವ್ಯಾವ ಭಾಗದಿಂದ ಜನರು ಬರಬೇಕು, ಅದರ ಜೊತೆಗೆ JDS BJP ಒಟ್ಟಿಗೆ ಕಾರ್ಯಕ್ರಮವನ್ನು ನಡೆಸಬೇಕಾ ಅಥವಾ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕನ್ನುವಂಥ ಗೊಂದಲದಲ್ಲೂ ಕೂಡ JDS ಇದೆ. ಒಂದು ಬೈಕ್ ರ್ಯಾಲಿಯನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದು ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಪಾದಯಾತ್ರೆ ಮಾಡೋಣ ಅಥವಾ ಬೃಹತ್ ಮಟ್ಟದ ಒಂದು ಸಮಾವೇಶವನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕೋಣ, ಹಿಂದೂಗಳ ಪರವಾಗಿ ನಾವಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡೋದಕ್ಕೆ JDS ಇದೀಗ ಮುಂದಾಗ್ತಾ ಇದೆ. ಇತ್ತ BJPಯು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಅನ್ನೋದು ಕೂಡ ಬಹಳ ಕುತೂಹಲ ಮೂಡ್ತಾ ಇದೆ. HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ಆಗೋದ್ರಿಂದ ಮೈಸೂರು ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಈ ಒಂದು JDSನ ಹಳೆ ಮತದಾರರಿದ್ದರು. ಅದ್ರ ಜೊತೆಗೆ ಹಳೆಯ ಮತಗಳ ಬೇಟೆಯನ್ನು ಮಾಡುವ ಮೂಲಕ ಅದ್ರ ಜೊತೆಗೆ ಪಕ್ಷ ಸಂಘಟನೆ ಮಾಡುವ ಕೆಲಸಕ್ಕೆ ಇದೀಗ JDS ಈ ಮೂಲಕ ಮುಂದಾಗ್ತಾ ಇದೆ. ಈ ಒಂದು ರಾಜ್ಯ ಸರ್ಕಾರದ ಹಿಂದುತ್ವ ವಿರೋಧಿ ನಡೆಯನ್ನು JDS ಖಂಡಿಸೋದಕ್ಕೆ ದೊಡ್ಡ ಮಟ್ಟದ ಸಮಾವೇಶಕ್ಕೆ ಮುಂದಾಗಿರೋದು ರಾಜ್ಯ ಸರ್ಕಾರದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಅದ್ರ ಜೊತೆಗೆ ಹಿಂದೂ ವಿರೋಧಿ ನಡೆಯನ್ನು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಮಾಡ್ತಿದೆ ಅನ್ನೋಂಥ ನಿಟ್ಟಿನಲ್ಲಿ ಅದನ್ನು ಜನರಿಗೆ ತಲುಪಿಸುವ ಕೆಲಸವನ್ನು JDS ಯಾವ ರೀತಿಯಾಗಿ ಮಾಡುತ್ತೆ, ಇದು ಎಷ್ಟರ ಮಟ್ಟಿಗೆ ಹಳೆ ಮೈಸೂರು ಭಾಗದಲ್ಲಿ ದಳಪತಿಗಳಿಗೆ ಮತ್ತೊಂದು ಮೈಲೇಜನ್ನು ತಂದು ಕೊಡುತ್ತೆ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಒಂದು ಹೋರಾಟ ಯಾವ ರೀತಿಯ ಲಾಭವನ್ನು ತಂದು ಕೊಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.